Hello everyone, welcome back to our Veranda Kannada YouTube channel. Friends, ಈ ಒಂದು ವಿಡಿಯೋದಲ್ಲಿ ನಾವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ರೀಸನಿಂಗ್ ಕ್ವೆಶನ್ಸ್ ನ ನೋಡೋಣ ಅಂತ. SSC MTS ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೀಸನಿಂಗ್, ಯಾಕೆಂದ್ರೆ ಸೆಷನ್ 1 ಅಲ್ಲಿ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಇರುತ್ತೆ. ಸೊ ರೀಸನಿಂಗ್ ಅಲ್ಲಿ ಆಪ್ಟಿಟ್ಯೂಡ್ ಸ್ವಲ್ಪ ಕಷ್ಟ ಅನ್ಸಿದ್ರು ಕೂಡ ರೀಸನಿಂಗ್ ಅಲ್ಲಿ ನೀವು ಮಾರ್ಕ್ಸ್ ಅನ್ನ ತಕೊಂಡು ಬ್ಯಾಲೆನ್ಸ್ ಮಾಡ್ಕೋಬಹುದು. ಬಟ್ ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ ಇರಲ್ಲ ಸೆಷನ್ 1 ಅಲ್ಲಿ. ಬಟ್ ಕ್ವಾಲಿಫೈ ಆಗಬೇಕು ಸೆಷನ್ 2 ಗೆ ಅಂದ್ರೆ ಸೆಷನ್ 1 ಅನ್ನ ನೀವು ಕ್ಲಿಯರ್ ಮಾಡಲೇಬೇಕು. ಸೊ ಆದ ಕಾರಣ ರೀಸನಿಂಗ್ ಅಲ್ಲಿ ಆದಷ್ಟು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಎಲ್ಲಾ ಕ್ವೆಶನ್ಸ್ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಆ ಒಂದು ಉದ್ದೇಶದಿಂದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ರೀಸನಿಂಗ್ ಕ್ವೆಶನ್ಸ್ ಅಂದ್ರೆ ಇವೇ ಕ್ವೆಶನ್ಸ್ ಬರ್ತವೆ ಅಂತ ಅಲ್ಲ. ಓಕೆ, ಈ ಟೈಪ್ ಆಫ್ ಕ್ವೆಶನ್ಸ್ ನ ನಾವು ಕಲಿತಾ ಹೋದ್ರಿ ಅಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಪ್ಯಾಟರ್ನ್ಸ್ ಕೂಡ ನೀವು ಸಾಲ್ವ್ ಮಾಡಬಹುದು. ಸರಿನಾ? ಎಸ್, ಹಾಗಾದ್ರೆ ಮೊದಲನೇ ಪ್ರಶ್ನೆ, ಸಪ್ಲೈ ಚೈನ್ ಪದದ ಎಲ್ಲಾ ಅಕ್ಷರಗಳಿಂದ ಈ ಕೆಳಗಿನ ಯಾವ ಪದಗಳನ್ನ ರಚಿಸಬಹುದು ಅಂತ ಕೇಳಿದ್ದಾರೆ. ಇಲ್ಲಿ ಸ್ಟೂಡೆಂಟ್ಸ್ 2 ಟೈಪ್ಸ್ ಇದಾವೆ. ಓಕೆ, ಇದೇ ಕ್ವೆಶನ್ ನ 2 ತರ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಫಸ್ಟ್ ಆಪ್ಷನ್ 1 ಅಲ್ಲಿ ಚೀನಾ ಸಪ್ಲೈ, ಇಲ್ಲಿರ್ತಕ್ಕಂಥ ಎಲ್ಲಾ ಲೆಟರ್ಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅವರು ವರ್ಡ್ಸ್ ಅನ್ನ ಅಥವಾ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಇರ್ತಕ್ಕಂಥ ವರ್ಡ್ಸ್ ಅನ್ನ ರಚನೆ ಮಾಡಿರ್ಬೇಕಂತೆ. ಇಲ್ಲಿ ಇರ್ತಕ್ಕಂಥ ಎಲ್ಲಾ ಲೆಟರ್ಸ್ ಕೂಡ ಇಲ್ಲಿ ಇದಾವ? ಹೌದು. ಚೈನನ್ನೇ ಅವ್ರು ಚೀನಾ ಮಾಡಿದ್ದಾರೆ, ಹೌದು ಇದೆ. ಅಗೇನ್ ಸಪ್ಲೈ ಇಲ್ಲಿ ಆಸ್ ಇಟ್ ಈಸ್ ಇದೆ. ಹಾಗಾದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಅಂತ ನೀವು ಹಾಕ್ಬೋದು. ಬಟ್ ಕನ್ಫ್ಯೂಷನ್ ಏನು? ನೆಕ್ಸ್ಟ್ ಆಪ್ಷನ್ಸ್ ನೋಡೋಣ. ಇಲ್ಲಿ ಇರ್ತಕ್ಕಂಥ ಎಲ್ಲಾ ಲೆಟರ್ಸ್ ಇದಾವ? ಸಿ, ಇಲ್ಲಿ ಇ ಇದೆ, ಇಲ್ಲೂ ಕೂಡ ಇ ಇಲ್ಲ, ಹೌದಾ? ಕರೆಕ್ಟಾ? ಸೊ ಇಲ್ಲಿ ಆಪ್ಷನ್ 2 ನ ನನ್ ಕನ್ಸಿಡರ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ಆಪ್ಷನ್ 3 ಬನ್ನಿ. ಪ್ಲೇ, ಪಿ ಇದೆನಾ? ಎಸ್, ಎಲ್, ಎ, ವೈ ಎಲ್ಲಾನು ಕೂಡ ಇದೆ, ಹೌದಾ? ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥ ಇಂಚ್ ವರ್ಡ್ ಅಲ್ಲಿ ಇರ್ತಕ್ಕಂಥ ಲೆಟರ್ಸ್ ಇದಾವ? ಹೌದು. ಯು ಪಿ ಇದೆನಾ? ಯು ಪಿ ಇದೆ, ಹೌದು. ಸೊ ಇಲ್ಲೂ ಕೂಡ ಎಲ್ಲಾ ಲೆಟರ್ಸ್ ಯೂಸ್ ಮಾಡ್ಕೊಂಡೆ ಅವರು ಆ ಒಂದು ವರ್ಡ್ ಅನ್ನ ರಚನೆ ಮಾಡಿದಾರಲ್ಲ ಮ್ಯಾಮ್ ಅನ್ನೋ ಒಂದು ಕನ್ಫ್ಯೂಷನ್ ಬರುತ್ತೆ. ಸರಿನಾ? ನೆಕ್ಸ್ಟ್ ಇನ್ನು ಆಪ್ಷನ್ 4 ಬರೋದಾದ್ರೆ ಇಲ್ಲಿ ಏನ ಅವರು 2 ಟೈಮ್ಸ್ ಯೂಸ್ ಮಾಡಿದ್ದಾರೆ. ಓಕೆ, ಅದೇ ರೀತಿ ಐನ ಕೂಡ 2 ಟೈಮ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಇರ್ತಕ್ಕಂಥದ್ದು ಎ 1 ಸಲ ಮತ್ತೆ ಐ 1 ಸಲ. ಇರ್ತಕ್ಕಂಥ ಲೆಟರ್ಸ್ ಎಷ್ಟು ಸಲ ಇರ್ತಾವಲ್ವಾ ಅಷ್ಟೇ ಟೈಮ್ ಅವ್ರು ಯೂಸ್ ಮಾಡ್ಬೇಕು. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರು ಅಂದ್ರೆ ನಾವ್ ಅದನ್ನ ಕನ್ಸಿಡರ್ ಮಾಡಕ್ ಆಗಲ್ಲ. ಸೊ ಕ್ಯಾನ್ಸಲ್. ಸರಿನಾ? ಇನ್ನು ಆಪ್ಷನ್ ಎ ಮತ್ತೆ 3 ನಲ್ಲಿ ಏನ್ ಕನ್ಫ್ಯೂಷನ್ ಮ್ಯಾಮ್ ಅಂತ ಅಂದ್ರೆ ಅವ್ರು ಕೇಳಿರೋದೇನು? ಎಲ್ಲಾ ಅಕ್ಷರಗಳಿಂದ ಅಂದ್ರೆ ಇರ್ತಕ್ಕಂಥ ಎಲ್ಲಾ ಲೆಟರ್ಸ್ ನ ಕೂಡ ಅವ್ರು ಯೂಸ್ ಮಾಡ್ಕೊಳ್ಳೇಬೇಕಂತೆ, ಅದು ಕಂಡೀಷನ್. ಓಕೆ, ಅಲ್ಲಿ ಇರ್ತಕ್ಕಂಥ ಎಲ್ಲಾ ಲೆಟರ್ಸ್ ನ ಕೂಡ ಯೂಸ್ ಮಾಡ್ಕೊಂಡು ಅವರು ವರ್ಡ್ ಅನ್ನ ಫಾರ್ಮ್ ಮಾಡ್ಬೇಕು. ಇಲ್ಲಿ ಹಾಗಾದ್ರೆ ಯಾವ ಲೆಟರ್ ಇಲ್ಲ ಅಂತ ನೋಡೋದಾದ್ರೆ ಇಲ್ಲಿ ಅವರು ಎಸ್ ಅನ್ನ ಬಿಟ್ಟಿದ್ದಾರೆ. ಓಕೆ, ಎಸ್ ಅನ್ನೋ ಲೆಟರ್ ನ ಅವರು ಯೂಸ್ ಮಾಡ್ಕೊಂಡಿಲ್ಲ. ಹಾಗಾಗಿ ಇದನ್ನ ನಾನೇನು ಆಪ್ಷನ್ ನ ಕನ್ಸಿಡರ್ ಮಾಡಕ್ ಆಗಲ್ಲ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ಇಲ್ದೇ ಇರ್ತಕ್ಕಂಥ ಅಂದ್ರೆ ಲೆಟರ್ಸ್ ನ ಬಿಟ್ಟೋಗಿದ್ರು ಈ ತರ ಕ್ವೆಶನ್ ಅಲ್ಲಿ ಅವರು ಪರ್ಟಿಕ್ಯುಲರ್ ಆಗಿ ಎಲ್ಲಾ ಅಕ್ಷರಗಳಿಂದ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದ್ರೆ ಅಲ್ಲಿ ವರ್ಡ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಲೆಟರ್ಸ್ ಕೂಡ ಅವ್ರು ಯೂಸ್ ಮಾಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ಆಪ್ಷನ್ ನ ಕನ್ಸಿಡರ್ ಮಾಡಕ್ ಬರಲ್ಲ. ಓಕೆನಾ? ಎಸ್, ನೆಕ್ಸ್ಟ್ ಕ್ವೆಶನ್. ವಿವಿಧ ಚೌಕಗಳಲ್ಲಿನ ಸಂಖ್ಯೆಗಳು ವಿವಿಧ ದೇಶಗಳಿಗೆ ಸೇರಿದ ಜನಸಂಖ್ಯೆಯನ್ನ ಪ್ರತಿನಿಧಿಸುತ್ತದೆ ಅಂತೆ. ಸೊ ಭಾರತ ಯಾವುದು? ಇಂಡಿಯಾ ಸ್ಕ್ವಯರ್. ಕೆನಡಾ ಯಾವುದು? ಸರ್ಕಲ್. ರಷ್ಯಾ ಟ್ರಯಾಂಗಲ್. ಆಯ್ತಾ? ಸೊ ಈ 3 ದೇಶಕ್ಕೂ ಸೇರಿರ್ತಕ್ಕಂಥ ಜನರ ಸಂಖ್ಯೆಯನ್ನ ಏನು ಅಂತ ಕೇಳಿದ್ದಾರೆ. ಓಕೆ, ಅಥವಾ ಯಾವ ಸಂಖ್ಯೆ ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾರೆ. ಸೊ 3ರಲ್ಲೂ ಇರ್ತಕ್ಕಂಥ ಕಾಮನ್ ಲೆಟರ್ ನಂಬರ್ ಯಾವುದು? 4 ಅಲ್ವಾ? ಕರೆಕ್ಟಾ? ಈ 4 ಸರ್ಕಲ್ ಅಲ್ಲೂ ಇದೆ, ಸ್ಕ್ವೇರ್ ಅಲ್ಲೂ ಇದೆ ಅಂಡ್ ಟ್ರಯಾಂಗಲ್ ಅಲ್ಲೂ ಕೂಡ ಇದೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಬ್ಲಡ್ ರಿಲೇಷನ್. ಇದನ್ನ ನೋಡಿದ ತಕ್ಷಣ ಎಷ್ಟೊಂದ್ ಜನ ಈ ಕ್ವೆಶನ್ ಬಿಟ್ಬಿಡ್ತೀರಾ. ಬಟ್ ಸಕ್ಕದ್ ಅಂದ್ರೆ ಸಕ್ಕದ್ ಈಸಿ. ಓಕೆ, ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಲಿಸನ್. ಎ ಪ್ಲಸ್ ಬಿ ಅಂತೆ. ಸೊ ಪ್ಲಸ್ ಅಂದ್ರೆ ಏನು? ಎ ಅನ್ನೋರು ಬಿ ಯ ಸಹೋದರ ಅಂತೆ. ಕ್ಲಿಯರ್? ಎ ಪ್ಲಸ್ ಬಿ ಅಂದ್ರೆ ಎ ಅನ್ನೋರು ಬಿ ಯ ಸಹೋದರ. ಎ ಮೈನಸ್ ಬಿ ಅಂತ ಅಂದ್ರೆ ಏನು? ಎ ಅನ್ನೋರು ಬಿ ಯ ಸಹೋದರಿ ಅಂತೆ. ಸರಿನಾ? ನೆಕ್ಸ್ಟ್ ಎ ಸ್ಟಾರ್ ಬಿ ಅಂತ ಅಂದ್ರೆ ಎ ಅನ್ನೋರು ಬಿ ಅವರ ತಾಯಿ. ಅದೇ ರೀತಿ ಎ ಬೈ ಬಿ ಅಂತ ಅಂದ್ರೆ ಎ ಅನ್ನೋರು ಬಿ ಅವರ ತಂದೆ. ಅದನ್ನೇ ಇಲ್ಲಿ ಜಸ್ಟ್ ಅವರು ಏನೋ ಸಿಂಬಲ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ನೀವೇನ್ ಮಾಡ್ಬೇಕು? 2 ಲೆಟರ್ಸ್ ನ ಕನ್ಸಿಡರ್ ಮಾಡ್ತಾ ಹೋಗ್ಬೇಕು.
ಹಾಗಾದ್ರೆ ಪಿ ಕ್ಯೂ ಏನಿದೆ ಇವೆರಡರ ನಡುವೆ ಸ್ಟಾರ್ ಇದೆ ಅಲ್ವಾ. ಸೊ ಸ್ಟಾರ್ ಅಂದ್ರೆ ಏನಂತ ಕನ್ಸಿಡರ್ ಮಾಡಬೇಕು, ತಾಯಿ ಅಂತ ಕನ್ಸಿಡರ್ ಮಾಡಬೇಕು ಆಯ್ತಾ. ಈ ಪಿ ಅನ್ನೋರು ಯಾರ ತಾಯಿ ಆಗಿರ್ತಾರೆ, ಕ್ಯೂನ ತಾಯಿ ಆಗಿರ್ತಾರೆ. ಕ್ಲಿಯರ್. ಕ್ಯೂ ಜೆಂಡರ್ ಗೊತ್ತಿಲ್ಲ, ಮಗನ ಮಗಳು ಅಂತ. ನೆಕ್ಸ್ಟ್ ಲೆಟರ್ಸ್ ನ ನೀವು ಕನ್ಸಿಡರ್ ಮಾಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ಯೂ ಮತ್ತೆ ಆರ್ ಅನ್ನ ಕನ್ಸಿಡರ್ ಮಾಡಬೇಕು. ಸೊ ಈ ಕ್ಯೂ ಮತ್ತೆ ಆರ್ ನಡುವೆ ಏನಿದೆ, ಪ್ಲಸ್ ಇದೆ ಹೌದಾ. ಸೊ ಪ್ಲಸ್ ಅಂದ್ರೆ ಏನು, ಸಹೋದರ ಅಂತೆ. ಹಾಗಾದ್ರೆ ಈ ಕ್ಯೂ ಅನ್ನೋದು ಏನಿದೆ ಅಲ್ವಾ, ಇದು ಯಾರಿಗೆ ಸಹೋದರ, ಆರ್ಗೆ ಸಹೋದರ ಅಂತ ಹೇಳಿದ್ದಾರೆ ಸರಿನಾ. ಹಾಗಾದ್ರೆ ಕ್ಯೂ ಜೆಂಡರ್ ಗೊತ್ತಾಯ್ತಲ್ಲ, ಮೇಲ್ ಅಂತ. ನೆಕ್ಸ್ಟ್ ಆರ್ ಮತ್ತೆ ಸಿ ನ ನೋಡಿ, ಸಾರಿ ಆರ್ ಮತ್ತೆ ಎಸ್ ಅನ್ನ ನೋಡಿ, ಮೈನಸ್ ಇದೆ ಅಲ್ಲ, ಸೊ ಸಹೋದರಿ. ಹಾಗಾದ್ರೆ ಈ ಆರ್ ಅನ್ನೋರು ಸಹೋದರಿ ಅಂತೆ ಯಾರಿಗೆ, ಎಸ್ ಗೆ. ಕ್ಲಿಯರ್. ಸೊ ಅವ್ರು ಕೇಳಿರ್ತಕ್ಕಂಥ ಕ್ವೆಶನ್ ಏನು, ಎಸ್ ಎಂಬುವವರು ಪಿ ಅವರಿಗೆ ಹೇಗೆ ಸಂಬಂಧ ಅಂತ ಕೇಳಿದ್ದಾರೆ ಸರಿನಾ. ಸೊ ಇಲ್ಲಿ ಎಸ್ ಎಂಬು ಪಿ ಅವರಿಗೆ ಇಲ್ಲಿ ಎಸ್ ಎಂಬುವರು ಅಲ್ಲ, ಸಾರಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಲ್ಲಿ ಎಸ್ ಅನ್ನೋರಿಗೆ ಪಿ ಏನ್ ಆಗ್ಬೇಕು ಅಂತ. ಓಕೆ, ಬಿಕಾಸ್ ಇಲ್ಲಿ ಎಸ್ ಜೆಂಡರ್ ಗೊತ್ತಿಲ್ಲ ನನ್ಗೆ, ಮಗಳಾದ್ರೂ ಆಗಿರ್ಬೋದು ಅಥವಾ ಮಗ ಆಗಾದ್ರೂ ಆಗಿರ್ಬೋದು. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಲ್ಲಿ ಕೇಳಿರೋ ಕ್ವೆಶನ್ ಏನಿರ್ಬೇಕು ಅಂದ್ರೆ, ಇಲ್ಲಿ ಎಸ್ ಗೆ ಪಿ ಏನ್ ಆಗ್ಬೇಕು ಅಂತ. ಹಾಗಾದ್ರೆ ಎಸ್ ಗೆ ಪಿ ಏನ್ ಆಗ್ಬೇಕು, ತಾಯಿ ಆಗ್ಬೇಕಲ್ವಾ. ಆಪ್ಷನ್ 2 ಈಸ್ ದ ಕರೆಕ್ಟ್ ಆನ್ಸರ್. ಮ್ಯಾಮ್ ಅದೇ ಕ್ವೆಶನ್ ನಾನು ಇದೇ ಕ್ವೆಶನ್ ನೋಡೋಣ ಅಂತೆ. ಸೊ ಎಸ್ ಎಂಬುವರು ಪಿ ಅವರಿಗೆ ಏನ್ ಆಗ್ಬೇಕು ಅಂತ ಅಂದ್ರೆ, ಇಲ್ಲಿ ಮಗ ಅಥವಾ ಮಗಳಾಗ್ಬೇಕು. ಕಾಂಟ್ ಬಿ ಡಿಟರ್ಮೈನ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ಮ್ಯಾಮ್ ಆಪ್ಷನ್ಸ್ ಈ ರೀತಿ ಕೊಡಲ್ಲ. ಓಕೆ, ಆಪ್ಷನ್ ಅಲ್ಲಿ ನಿಮ್ಗೆ ಎರಡನ್ನೂ ಕೊಡಲ್ಲ. ಓಕೆ, ಈ ರೀತಿ ಕೊಟ್ರು ಅಂದ್ರೆ ನಿಮ್ಗೆ ಒಂದ್ ಆಪ್ಷನ್ ನನ್ ಆಫ್ ದೀಸ್ ಯಾವುದು ಅಲ್ಲ ಅಂತ ಒಂದು ಕೊಡ್ತಾನೆ ಸರಿನಾ. ಸೊ ಇಲ್ಲಿ ಮಗ ಮತ್ತು ಮಗಳು ಇಬ್ರು ಇದಾರೆ ಅಂದ್ರೆ ಆನ್ಸರ್ ಮಾಡಕ್ ಆಗಲ್ಲ. ಅದೇ ನಿಮಗೆ ಮಗ ಮಾತ್ರ ಇದ್ದು ಇಲ್ಲಿ ನಿಮ್ಗೆ ಬೇರೆ ಆಪ್ಷನ್ ಇತ್ತು, ಲೈಕ್ ಸಹೋದರಿ ಅನ್ನೋ ಆಪ್ಷನ್ ಇತ್ತು ಅಂದಾಗ ಏನ್ ಮಾಡ್ಬೋದು ಮ್ಯಾಮ್, ಯಾವ್ದಾದ್ರು ಒಂದು ಕೊಟ್ಟಿದ್ರೆ ನೀವು ಅದನ್ನೇ ಮಗ ಅಂತ ಆನ್ಸರ್ ಮಾಡ್ಬೋದು, ಅಥವಾ ಮಗಳು ಅಂತ ಕೊಟ್ಟಿದ್ರೆ ಮಗಳು ಅಂತ ಆನ್ಸರ್ ಮಾಡ್ಬೋದಿತ್ತು. ಬಟ್ ಎರಡನ್ನು ಕೊಟ್ಟಾಗ ನೀವು ಯಾವ್ದೋ ಒಂದನ್ನ ಅಸ್ಯೂಮ್ ಮಾಡ್ಕೊಂಡು ಆನ್ಸರ್ ಮಾಡಕ್ ಆಗಲ್ಲ. ಕ್ಲಿಯರ್. ಎಸ್. ನೆಕ್ಸ್ಟ್ ಕ್ವೆಶನ್. ಎರಡನೇ ಅಕ್ಷರ ಗುಂಪು ಮೊದಲನೇ ಅಕ್ಷರದ ಗುಂಪಿಗೆ ಸಂಬಂಧಿಸಿದ ರೀತಿಯಲ್ಲಿಯೇ ಮೂರನೇ ಅಕ್ಷರದ ಗುಂಪಿಗೆ ಸಂಬಂಧಿಸಿದ ಆಯ್ಕೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸರಿನಾ. ಸೊ ಟ್ರೈನ್ಡ್ ಕೋಡ್ ಏನಂತ ಮಾಡಿದ್ದಾರೆ, ಬಿ ಕ್ಯೂ ಯು ಐ ಎಫ್ ಸಿ ಮತ್ತೆ ಪಿ ಅಲ್ವಾ. ಸೊ ಇಲ್ಲಿ ನಾವು ಫಸ್ಟ್ ಥಿಂಗ್ ನೋಡ್ಬೇಕಾಗಿರೋದು ಅಪೋಸಿಟ್ ಲೆಟರ್ಸ್ ಇದಾವ ಅಂತ. ಸೊ ಅಪೋಸಿಟ್ ಲೆಟರ್ಸ್ ಇಲ್ಲ ಅಂತ ಅಂದ್ರೆ ನೀವು ನೆಕ್ಸ್ಟ್ ಏನ್ ಮಾಡ್ಬೋದು, ನಿಯರ್ ಆಲ್ಫಾಬೆಟ್ಸ್ ನ ಸರ್ಚ್ ಮಾಡಬೇಕು. ಓಕೆ, ಈಗ ಟಿಗೆ ನಿಯರ್ ಯಾವ್ದಾದ್ರು ಇಲ್ಲಿ ಆಲ್ಫಾಬೆಟ್ ಇದೆನಾ ಅಂತ ಚೆಕ್ ಮಾಡೋದಾದ್ರೆ ಬಿ ಕ್ಯೂ ಯು ಇದೆ ಅಲ್ಲ, ಹೌದಾ. ಟಿಗೆ ಯು ಇದೆ, ಅದೇ ರೀತಿ ಇಲ್ಲಿ ನೋಡಿ ಎಗೆ ಬಿ ಬರುತ್ತೆ, ಆರ್ ಗೆ ಕ್ಯೂ ಇದೆ, ಸಿಕ್ತಾ. ಓಕೆ, ಇನ್ನು ಐ ಆಸ್ ಇಟ್ ಈಸ್ ಇದೆ ಹೌದಾ. ಸೊ ಎನ್ ಗೆ ಪಿ, ಡಿ ಗೆ ಎಫ್, ಇ ಗೆ ಸಿ. ಕ್ಲಿಯರ್. ಸೊ ಹಾಗಾದ್ರೆ ಏನಾಗಿದೆ, ಇದು +1 ಆಗಿದೆ. ಓಕೆ, ಇದು ಕೂಡ +1 ಆಗಿದೆ. ಆರ್ ಕ್ಯೂ -1 ಆಗಿದೆ. ಕ್ಲಿಯರ್. ಇನ್ ದ ಸೇಮ್ ವೇ ಇಲ್ಲಿ ಸೇಮ್ ಐ ಗೆ ಐ ಎ ಇದೆ, ಮಿಡಲ್ ಲೆಟರ್ ಸೇಮ್ ಇದೆ. ಸೊ ಇಲ್ಲಿ ಎನ್ ಟು ಪಿ +2 ಆಗಿದೆನಾ, ಡಿ ಟು ಎಫ್ +2 ಆಗಿದೆ. ಹಾಗಾದ್ರೆ ಇಲ್ಲಿ ಮಿಡಲ್ ಏನಾಗಿದೆ, -2 ಆಗಿದೆ. ಕ್ಲಿಯರ್. ಇ ಟು ಸಿ -2 ಆಗಿದೆ. ಸೇಮ್ ಲಾಜಿಕ್ ನ ನಾವು ಯೂಸ್ ಮಾಡಿದ್ವಿ ಅಂತ ಅಂದ್ರೆ, ಬಿ ಗೆ +1 ಮಾಡಿದ್ರಿ ಅಂದ್ರೆ ಸಿ ಬರ್ಬೇಕು, ಎಫ್ ಗೆ +1 ಮಾಡಿದ್ರಿ ಅಂದ್ರೆ ಜಿ ಬರ್ಬೇಕು, ಎ ಗೆ -1 ಮಾಡಿದ್ರಿ ಅಂದ್ರೆ ಝಡ್ ಬರ್ಬೇಕು ಸರಿನಾ. ಆಪ್ಷನ್ಸ್ ನಾವು ಡಿಲೀಟ್ ಮಾಡ್ತಾ ಹೋಗ್ಬೋದು, ಬಟ್ ಫಸ್ಟ್ 3 ಸೇಮ್ ಇರೋದ್ರಿಂದ ನೆಕ್ಸ್ಟ್ ಹೋಗೋಣ ಅಂತೆ. ನೆಕ್ಸ್ಟ್ ಏನ್ ಬರ್ಬೇಕು, ಎಲ್ ಬರ್ಬೇಕಲ್ವಾ. ಇಲ್ಲಿದೆ, ಇಲ್ಲ, ಸೊ ಕ್ಯಾನ್ಸಲ್ ಆಯ್ತು. ಅಗೇನ್ 3ರಲ್ಲೂ ಕೂಡ ಇದೆ. ನೆಕ್ಸ್ಟ್ ಇಲ್ಲಿ +2 ಮಾಡಿದ್ರಿ ಅಂತ ಅಂದ್ರೆ ಏನ್ ಬರುತ್ತೆ, HI ಬರ್ಬೇಕಲ್ವಾ, ಕರೆಕ್ಟಾ. ಓಕೆ, LI ಎಲ್ಲಿದೆ, ಓಕೆ L ಇದೆ, ಸೊ ಬರಲ್ಲ. ಇಲ್ಲೂ ಕೂಡ LI ಇದೆ, ಇಲ್ಲೂ ಕೂಡ LI ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೆ ಬರ್ಬೇಕಲ್ವಾ, IJK. ಸೊ ಆಪ್ಷನ್ 4 ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್. ಎಸ್. ನೆಕ್ಸ್ಟ್ ಕ್ವೆಶನ್. C1, C2, C3,
C4, C5, C6, C7 and C8 ಆರ್ ಡಿಫ್ರೆಂಟ್ ಸಿಟೀಸ್ ಅಂತೆ. ಓಕೆ, ಇದು ಕನ್ನಡದಲ್ಲೂ ಇದೆ ಕ್ವೆಶನ್. ನೆಕ್ಸ್ಟ್ ನೋಡೋಣ ಅಂತ. ಇನ್ ಇಂಗ್ಲಿಷ್ ಫಾರ್ಮೆಟ್ ಅಲ್ಲಿ ಬೇಕು ಅಂದ್ರೆ ಅದನ್ನ ನೀವು ರೆಫರ್ ಮಾಡಬಹುದು. ಎಸ್, ಇಲ್ಲಿ ನಿಮ್ಗೆ 8 ವಿವಿಧ ನಗರಗಳನ್ನ ಕೊಟ್ಟಿದ್ದಾರೆ. ಸೊ ಅದರ ಒಂದು ಜನಸಂಖ್ಯೆಯ ಆಧಾರದ ಮೇಲೆ ನೀವು ಅದನ್ನ ಅರೇಂಜ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಹೈಯೆಸ್ಟ್ ಟು ಲೋಯೆಸ್ಟ್ ಅವ್ರು ಕೇಳಿದ್ದಾರೆ, ಸರಿನಾ? 8. ಸೊ 1 ಅಂದ್ರೆ ಹೈಯೆಸ್ಟ್, ಸೆಕೆಂಡ್, ಥರ್ಡ್, 4, 5, 6, 7, 8. ಕ್ಲಿಯರಾ? ಓಕೆ, ಎಸ್. ಹಾಗಾದ್ರೆ 1 ಅಲ್ಲಿ ಇರ್ತಕ್ಕಂಥ ಪೊಸಿಷನ್ ಏನು, ಆ ಒಂದು ಸಂಖ್ಯೆ ನಗರ ಏನು ಹೈಯೆಸ್ಟ್ ಇದೆ ಅಂತ. ಸೊ ಕಡಿಮೆ ಇರ್ತಕ್ಕಂಥದ್ದು ಲೋಯೆಸ್ಟ್. ಎಸ್, ಕ್ವೆಶನ್ ನೋಡೋದಾದ್ರೆ ಫಸ್ಟ್ C5 ಜನಸಂಖ್ಯೆ ಏನಿದೆ ಅಲ್ವಾ, ಅದು C1 ಗಿಂತ ಹೆಚ್ಚಿದೆ ಅಂತೆ. ಏನು, C5 ಜನಸಂಖ್ಯೆ C1 ಗಿಂತ ಹೆಚ್ಚಿದೆ. ಫಸ್ಟ್ ಪಾಯಿಂಟ್. ಗ್ರೇಟರ್ ಅಂದ್ರೆ C5 ಗ್ರೇಟರ್ ಇದೆ ಅಂತ, ಸರಿನಾ? ಆದರೆ ಅಂದ್ರೆ ಯಾರು, ಈ C5 ಗೆ ಕನ್ಸಿಡರ್ ಮಾಡಿದ್ದಾರೆ. ಸೊ ಆದ್ರೆ ಏನು, C3 ಗಿಂತ ಕಡಿಮೆ ಇದೆ ಅಂತ. ಈ C5 C1 ಗಿಂತ ಜಾಸ್ತಿ ಇದೆ, ಆದ್ರೆ C3 ಗಿಂತ ಕಡಿಮೆ ಇದೆ ಅಂತ ಹೇಳಿದ್ದಾರೆ, ಸರಿನಾ? ಓಕೆ, ನೆಕ್ಸ್ಟ್ C6 ನ ಜನಸಂಖ್ಯೆ ಕೇವಲ 2 ನಗರಗಳಿಗಿಂತ ಮಾತ್ರ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮಾಡ್ತಕ್ಕಂಥ ಕನ್ಫ್ಯೂಷನ್ ಏನು ಅಂತ ಅಂದ್ರೆ, ಕೆಲವೊಬ್ರು ಓಕೆ ಕರೆಕ್ಟ್ ಆಗಿ C6 ಅನ್ನ ಇಲ್ಲಿ ಹಾಕ್ತೀರಾ, ಕೆಲವೊಬ್ರು ಇಲ್ಲಿ ಹಾಕ್ಬಿಡ್ತೀರಾ C6 ಅನ್ನ. ಅವ್ರು ಹೇಳಿರೋದೇನು, ಈ C6 ಜನಸಂಖ್ಯೆ ಏನಿದೆ ಅಲ್ವಾ, ಇದು 2 ನಗರಗಳಿಗಿಂತ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ C6 ಗಿಂತ 2 ನಗರಗಳು ಜಾಸ್ತಿ ಇದಾವೆ ಅಂತ ಅರ್ಥ. ಸೊ ಟಾಪ್ 3 ನಲ್ಲಿ ಇದು ಬರುತ್ತೆ. ಇಲ್ಲಿ ಏನಾದ್ರೂ ಹಾಕಿದ್ರೆ C6 ಅನ್ನ ಅಂತ ಅಂದ್ರೆ, ಇಲ್ಲಿ 1, 2, 3, 4, 5 ನಗರಗಳು ಏನು C6 ಗಿಂತ ಹೆಚ್ಚಿದಾಗಿದ್ದಾವೆ. ಓಕೆ, ಅಂದ್ರೆ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿದಾವೆ ಅನ್ನೋ ಅರ್ಥ. ಹಾಗಾಗಿ C6 ಅಲ್ಲಿ ಬರಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್, ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳಿದ್ದಾರೆ ಅಂದ್ರೆ, C4 ನ ಜನಸಂಖ್ಯೆ ಅತ್ಯಂತ ಕಡಿಮೆ ಅಂದ್ರೆ ಲೀಸ್ಟ್ ಅಲ್ಲಿ ಯಾವ್ದು ಬರುತ್ತೆ, C4 ಬರುತ್ತೆ ಅಂತೆ. ಓಕೆ, ಅದೇ ರೀತಿ C2 ನ ಜನಸಂಖ್ಯೆ ಏನಿದೆ ಅಲ್ವಾ, ಇದು C5 ಗಿಂತ ಕಡಿಮೆ ಇದೆ, ಆದ್ರೆ C1 ಗಿಂತ ಜಾಸ್ತಿ ಇದೆ ಅಂತ ಇಲ್ಲಿ ಬರೋಣ. ಓಕೆ, ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಇಲ್ಲಿ C2 ಜನಸಂಖ್ಯೆ ಏನಿದೆ ಅಲ್ವಾ, ಇದು C5 ಗಿಂತ ಕಡಿಮೆ ಇದೆ ಅಂತೆ. ಹಾಗಾದ್ರೆ C5 ಗಿಂತ ಕಡಿಮೆ ಇದೆ ಅಂದ್ರೆ C2 ನ ಇಲ್ಲಿ ಹಾಕ್ಬೋದಾ? ಓಕೆ, ಆದ್ರೆ C1 ಗಿಂತ ಜಾಸ್ತಿ ಇದೆ ಅಂದ್ರೆ C1 ಇಲ್ಲಿ ಬರುತ್ತೆ, C3 ಇಲ್ಲಿ ಬರುತ್ತೆ. ಒಂದು ಫ್ಲೋ ನನಗೆ ಸಿಕ್ಕೇ ಬಿಡುತ್ತೋ, ಹೌದಾ? ನೆಕ್ಸ್ಟ್ C7 ಜನಸಂಖ್ಯೆ ಏನಿದೆ ಅಲ್ವಾ, ಅದು 2ನೇ ಅತಿ ಹೆಚ್ಚಿನ ಜನಸಂಖ್ಯೆನ ಹೊಂದಿರತಕ್ಕಂತ ನಗರ ಅಂತೆ. ಸೊ ಹಾಗಾದ್ರೆ 2ನೇ ಅತಿ ಹೆಚ್ಚು ಅಂತ ಅಂದ್ರೆ C7 ಸೆಕೆಂಡ್ ಪೊಸಿಷನ್ ಅಲ್ಲಿ ಬರ್ಬೇಕು. ಓಕೆ, ಮತ್ತೆ C8 ಜನಸಂಖ್ಯೆಯ ಅತ್ಯಧಿಕವಾಗಿದೆ ಅಂತೆ. ಸೊ ಹಾಗಾದ್ರೆ ಅತ್ಯಧಿಕ ಅಂದ್ರೆ ಏನು, ಟಾಪ್ ಅಲ್ಲಿ C8 ಬರುತ್ತೆ ಅಂತ. ಓಕೆ, ಇನ್ನಿರ್ತಕ್ಕಂತ ಸೇಮ್ ಈ ಒಂದು ಫ್ಲೋನ ನಾನು ಬರಿಬಹುದಾ, C3, C5, C2 ಅಂಡ್ C1. ಸೊ ಕೇಳಿರ್ತಕ್ಕಂಥ ಕ್ವೆಶನ್ ಏನು, ಯಾವ ನಗರ 2ನೇ ಅತಿ ಕಡಿಮೆ ಆಗಿದೆ ಅಂತ. ಸೊ 2ನೇ ಅತಿ ಕಡಿಮೆ ಫಸ್ಟ್ ಕಡಿಮೆ ಯಾವುದು, C4. ಸೆಕೆಂಡ್ ಅತಿ ಕಡಿಮೆ ಯಾವ್ದಿರೋದು, C1. ಆಪ್ಷನ್ 4 is the correct answer. ಓಕೆನಾ? C8, C7, C6, C3 ಈ ರೀತಿ ನೀವೇನ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು. ಕ್ಲಿಯರ್? ಎಸ್, ಇದನ್ನ ನೀವು ಪ್ರಾಕ್ಟೀಸ್ ಕ್ವೆಶನ್ ಆಗಿ ತಗೊಂಡ್ಬಿಟ್ಟು ಕಮೆಂಟ್ ಮಾಡಿ ಎಷ್ಟು ಜನ ಕರೆಕ್ಟ್ ಆನ್ಸರ್ ನ ಮಾಡ್ತೀರಾ ಅಂತ ನೋಡೋಣ. ಓಕೆ, ಫಸ್ಟ್ ಥಿಂಗ್, ಈ ಒಂದು ಸಮೀಕರಣವನ್ನ ನೀವು ಯಾವ್ದೆರಡು ಸಂಖ್ಯೆಗಳನ್ನ ಪರಸ್ಪರ ಬದಲಾಯಿಸಬೇಕು ಅಂತ ಅಂದ್ರೆ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ ಅದರ ಬೇಸ್ಡ್ ಮೇಲೆ ಏನ್ ಬರುತ್ತೆ ಆನ್ಸರ್ ಅನ್ನೋದ್ರ ಡೈರೆಕ್ಟ್ ಆಗಿ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಎಲ್ಲಾ ಆಪ್ಷನ್ಸ್ ಚೆಕ್ ಮಾಡ್ತಾ ಕೂರ್ಬೇಕಾಗುತ್ತೆ. ಇಲ್ಲಿ ಏನ್ ಬರುತ್ತೆ, ನೀವು ಮಾಡಿದ್ರಿ ಅಂತ ಅಂದ್ರೆ -2 ಬರುತ್ತೆ. ಸೊ +2 ಆಗುತ್ತೆ. ಓಕೆ, ಅಗೇನ್ 16 32 ಬರುತ್ತೆ. ಸೊ ಯಾವೆರಡು ಸಂಖ್ಯೆನ ಚೇಂಜ್ ಮಾಡಿದ್ರಿ ಅಂದ್ರೆ ನಿಯರ್ ಇದೆ, 32 = 31 ಇದೆ, ಯಾವುದೋ ಒಂದು ನಿಯರ್ ಇರ್ತಕ್ಕಂಥ ಸಂಖ್ಯೆನ ಚೇಂಜ್ ಮಾಡಿ ಪ್ರಾಕ್ಟೀಸ್ ಕ್ವೆಶನ್ ಆಗಿ ಇದನ್ನ ತಗೊಂಡ್ಬಿಟ್ಟು ಆನ್ಸರ್ನ ಕಮೆಂಟ್ ಮಾಡಿ. ಓಕೆನಾ? ಎಸ್, ಐ ಹೋಪ್ ಈ ಒಂದು ಸೆಷನ್ ನಿಮ್ಗೆ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಅಂಡ್ ನಮ್ಮ ಒಂದು ವೆರಂಡಾ ರೈಸ್ ಕಡೆಯಿಂದ ನಿಮ್ಗೆ ಫ್ರೀ ಆಗಿ ನೀವು PDF ಇವನ್ನೆಲ್ಲ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಎಸ್, ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.